ವೆರಿ ಹ್ಯಾಪಿ ಈವ್ನಿಂಗ್ ಫ್ರೆಂಡ್ಸ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ತುಂಬಾ ಸೂಪರ್ ಆಗಿತ್ತಲ್ಲ ಸೈನ್ಸ್ ಸೆಷನ್. ಡಿಫ್ರೆನ್ಸ್ ಬಿಟ್ವೀನ್ ಬಟರ್ಫ್ಲೈ ಮಾತು ಮತ್ತೆ ಕಲರ್ ವಿಷನ್ ಇವೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀರಾ ಅನ್ಕೊಳ್ತೀನಿ. ಸೊ ಇವತ್ತಿನ ಸೆಷನ್ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ನಾವು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಆಕ್ಟಿವಿಟಿ ಮೂಲಕ ಸುಲಭವಾದ ಕಾನ್ವರ್ಸೇಷನ್ ನಾವು ಹೇಗ್ ಉಪಯೋಗಿಸ್ಬೋದು, ಹೇಗ್ ಬಳಸ್ಬೋದು ಇಂಗ್ಲಿಷ್ ಅಲ್ಲಿ ಅದನ್ನ ನೋಡ್ತೀವಿ. ಅದಕ್ ಮುಂಚೆ ಒಂದ್ ಸಣ್ಣ ಪುಟ್ಟ ಮೋಟಿವೇಶನಲ್ ಕೋಟ್ ಅದನ್ನ ನೋಡ್ಬಿಡೋಣ. ಒಂದ್ ನಿಮಿಷ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ನಾನು ಯಾವಾಗ್ಲೂ ಹೇಳೋ ಹಾಗೆ ಇಂಗ್ಲಿಷ್ ಅನ್ನೋದು ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಸುಲಭವಾಗಿರೋ ಭಾಷೆ. ನಮ್ಮಲ್ಲಿ ಇರೋ ಒಂದು ಆ ಹೆಸಿಟೇಷನ್, ಆ ಭಯ, ಆ ಒಂದು ಕಾರಣಕ್ಕೋಸ್ಕರನೇ ನಾವು ಸರಳವಾಗಿ ಮಾತಾಡೋದಿಲ್ಲ ಅಲ್ವಾ? ಈ ಭಯ ನಮ್ಮಿಂದ ಹುಟ್ಟೋಯ್ತಂದ್ರೆ ತುಂಬಾ ಚೆನ್ನಾಗಿ ಎಲ್ಲರೂ ಮಾತಾಡ್ತೀರಾ ಆಸ್ ಯೂಶ್ವಲ್. ಓಕೆ, ಇಂಗ್ಲಿಷ್ ಇಸ್ ವೆರಿ ಈಸಿ. ಇಂಗ್ಲಿಷ್ ಕಲಿಯೋದು ತುಂಬಾ ಸುಲಭನೇ. ಸೊ ಲರ್ನಿಂಗ್ ಇಸ್ ಅ ಜರ್ನಿ, ನಾಟ್ ಅ ರೇಸ್. ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಕಲಿತೀರಾ ಅಲ್ವಾ? ನಾನ್ ಕಲಿಯೋ ರೀತಿಯಾಗಿ ನೀವು ಕಲಿಯೋದಿಲ್ಲ. ಅಂಡ್ ಈಚ್ ಒನ್ ಲರ್ನ್ಸ್ ಅಟ್ ಎ ಡಿಫ್ರೆಂಟ್ ಪೇಸ್. ನಾನ್ ಮೆತ್ತಗೆ ಕಲಿತೀನಪ್ಪ ಒಂದ್ ವಿಷಯ ನಾ ಕಲಿಯೋದಂದ್ರೆ ತುಂಬಾ ಮೆತ್ತಗೆ ಕಲಿತೀನಿ. 2-3 ಸತಿ ನನ್ಗೆ ಹೇಳ್ಕೊಡ್ಬೇಕು ಹಾಗಿತ್ತಂದ್ರೂ ಪರವಾಗಿಲ್ಲ. ದಟ್ ಇಸ್ ನಾಟ್ ಅಟ್ ಆಲ್ ಅನ್ ಇಶ್ಯೂ. ನಾವು ನಮ್ಮನ್ನ ಇನ್ನೊಬ್ರಿಗೆ ಕಂಪೇರ್ ಮಾಡ್ಕೋಬಾರ್ದು. ಅದೇ ತರ ಅದನ್ನ ಒಂದು ಜರ್ನಿ ಆಗಿ ನಾವು ತಗೊಬೇಕು. ಇವತ್ತಿಲ್ದೆ ಮತ್ತೊಂದ್ ದಿನ ನಾವು ಕಲಿತೀವಿ. ಅದೇನ್ ರೇಸ್ ಅಲ್ಲ, ನಾವೇನ್ ಗೆಲ್ಬೇಕಾ, ಅದನ್ನೇನು ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಏನಾದ್ರು ತಗೊಳ್ತೀವ? ಆತರ ತಗೊಳ್ಳೇಬಾರ್ದು. ಇಟ್ ಇಸ್ ಅ ಜರ್ನಿ. ಡೋಂಟ್ ಟೇಕ್ ಇಟ್ ಆಸ್ ಅ ರೇಸ್. ಓಕೆ, ಈಚ್ ಡೇ ಬ್ಯೂಟಿಫುಲ್ ಥಿಂಗ್ಸ್ ಯು ವಿಲ್ ಬಿ ಲರ್ನಿಂಗ್. ಸೊ ಟೇಕ್ ಇಟ್ ಆಸ್ ಅ ಜರ್ನಿ, ಡೋಂಟ್ ಕನ್ಸಿಡರ್ ಇಟ್ ಆಸ್ ಅ ರೇಸ್. ಸೊ ಆಸ್ ಇಂಗ್ಲಿಷ್ ಅದನ್ನೋ ಒಂದು ಜರ್ನಿಯಾಗಿ ಅನ್ಕೊಳ್ಳಿ, ಒಂದು ರೇಸ್ ಅಲ್ಲ. ಪ್ರತಿದಿನ ನೀವು ಹಾಕೋ ಎಫರ್ಟು ನೀವು ಮುಂದೆ ಬರೋ ಕಾಲದಲ್ಲಿ ತುಂಬಾ ಚೆನ್ನಾಗಿ ಇಂಗ್ಲಿಷ್ ಮಾತಾಡೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆ, ಸಾಕು ಮ್ಯಾಮ್ ಮೋಟಿವೇಶನ್. ಹೌದಾ? ಓಕೆ, ಇವಾಗೇನು ಇವತ್ತೇನು ಶನಿವಾರ. ಶನಿವಾರ ಭಾನುವಾರ ಅಂದ್ರೆ ಏನಾಗುತ್ತೆ? ಅಂಗಡಿಗೆ ಹೋಗ್ತೀವಿ, ಅಮ್ಮ ಅಪ್ಪ ಜೊತೆ ಹೊರಗಡೆ ಹೋಗ್ತೀವಿ. ಏನ್ ಪ್ಲಾನ್ ನಿಮ್ಗಿದೆ ಇವತ್ತು ಮತ್ತೆ ನಾಳೆ? ಹೊರಗಡೆ ಹೋಗೋದು ಏನಾದಿದ್ಯಾ? ಒಬ್ರು ಹೇಳ್ತಿದ್ದಾರೆ ಮನೆಗೆ ಸಾಮಾನ್ಗಳೆಲ್ಲ ತಗೊಂಡ್ಬರ್ಬೇಕು ಮ್ಯಾಮ್, ಹೊರಗಡೆ ಹೋಗ್ಬೇಕಂತ ಹೇಳ್ತಿದ್ದಾರೆ. ವಾವ್, ನನ್ಗೂ ಇದೆ. ನಾನು ಮನೆಗೆ ಬೇಕಾಗಿರೋ ಸಾಮಾನ್ಗಳನ್ನ ತಗೊಳಕ್ಕೆ ಅಂಗಡಿಗೆ ಹೋಗ್ಬೇಕು. ಎಲ್ಲಿ ಹೋಗೋಣ ಎಲ್ಲರೂ? ಸೂಪರ್ ಮಾರ್ಕೆಟ್ ಹೋಗೋಣ. ಅಲ್ಲೆಲ್ಲ ಸಿಗುತ್ತಾ? ಬೇಕಾಗಿರೋ ಸಾಮಾನುಗಳು ಖಂಡಿತ ಸಿಗತ್ತಲ್ಲ. ಬನ್ನಿ ನಾವು ಜೊತೆಗೆ ಆ ಸಾಮಾನುಗಳನ್ನ ತಗೊಳ್ಳೋಣ. ಆ ಅಂಗಡಿಯಲ್ಲಿ ಹಣ್ಣುಗಳು, ತರಕಾರಿಗಳು, ಬೇಳೆಗಳು, ಸಾರಿ, ಎಣ್ಣೆ, ಡೈರಿ ಪ್ರಾಡಕ್ಟ್ಸ್, ದಾಲ್ಸ್ ಇವೆಲ್ಲ ಇದೆ. ಒಂದೊಂದಾಗಿ ತಗೊಳ್ಳೋಣ. ಇಲ್ಲಿ ಮ್ಯಾಥಮ್ಯಾಟಿಕ್ಸ್ ಬೇರೆ ಇದೆ. ನಿಮ್ಮ ಹತ್ರ ಅಮ್ಮ ದುಡ್ಡನ್ನ ಕೊಟ್ಬಿಟ್ಟಿದ್ದಾರೆ, 2,500 ರೂಪಾಯಿ. ಅಷ್ಟೊಳಗೆ ನೀವು ಸಾಮಾನುಗಳನ್ನ ತಗೊಬೇಕು. ಆದ್ರೆ ಆ ಅಂಗಡಿಯಲ್ಲಿ ಇರೋರು ಇಂಗ್ಲಿಷ್ನೇ ಮಾತಾಡ್ತಾರಂತೆ. ಸ್ವಲ್ಪ ಸ್ವಲ್ಪ ಕನ್ನಡ ಬರುತ್ತೆ, ಹೆಚ್ಚಾಗಿ ಕನ್ನಡ ಮಾತಾಡ್ತಾರೆ. ನೀವು ಅವ್ರ ಹತ್ರ ಹೇಗ್ ಸುಲಭವಾಗಿರೋ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೋದು? ಫಸ್ಟ್ ಸಾಮಾನುಗಳನ್ನ ಹಾಕೊಂಡ್ಬಿಡೋಣ, ಅದಾದ್ಮೇಲೆ ಅವ್ರ ಹತ್ರ ಕಮ್ಯುನಿಕೇಶನ್ ಇಟ್ಕೊಳ್ಳೋಣ. ಹೋಗೋಣ, ಆತರ ಮಾಡೋಣ ನಾವು. ಓಕೆ, ನಿಮ್ಗೆ ಬೇಕಾಗಿರೋ ಸಾಮಾನುಗಳನ್ನ ಹೇಳಿ ನಾನು ನಿಮ್ಗೋಸ್ಕರ ಈ ಕೊಟ್ಟಿರೋ ಟ್ರಾಲಿಯಲ್ಲಿ ಹಾಕ್ತೀನಿ. ಆಯ್ತಾ? ದೇರ್ ಇಸ್ ಅ ಟ್ರಾಲಿ ಗಿವನ್ ಓವರ್ ಹಿಯರ್ ವೇರ್ ವಿ ಆರ್ ಗೋಯಿಂಗ್ ಟು ಪುಟ್ ಇನ್ ದ ಥಿಂಗ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಪರ್ಚೇಸ್ ಇಟ್ ಫಾರ್ ಅವರ್ ಹೌಸ್. ಮನೆಗೆ ಬೇಕಾಗಿರೋ ಸಾಮಾನುಗಳು ಅಂದ್ರೆ ಈ ಫ್ರೂಟ್ಸ್, ವೆಜಿಟೇಬಲ್ಸ್, ರೈಸ್, ಆಯಿಲ್ಸ್, ಟಾಯ್ಲೆಟರೀಸ್, ಡೈರಿ, ದಾಲ್ಸ್ ಇವೆಲ್ಲಾನು ಹಾಕ್ತೀನಿ. ಆಯ್ತಾ? ಬೇಕಾಗಿರೋದೆಲ್ಲ ಹೇಳ್ತೀರಾ? ಓಕೆ, ಸೇಬು, ಆಪಲ್ ಬೇಕಾಗಿದೆ. ಓಕೆ, ಒಬ್ರು ಹೇಳ್ತಿದ್ದಾರೆ ಪಪ್ಪಾಯ. ಆಲ್ ರೈಟ್, ಮ್ಯಾಂಗೋ. Can someone read the items given mentioned over here? Okay, ರೈಟ್. ಅದು ಪೊಮೋಗ್ರಾನೆಟ್. ಆಯ್ತಾ? ಪೊಮೆಗ್ರಾನೆಟ್ ಅಂತ ಹೇಳೋಂಗಿಲ್ಲ, ಪೊಮೋಗ್ರಾನೆಟ್ ಅಂದ್ರೆ ಏನು? ದಾಳಿಂಬೆ ಅಂತೀವಿ ಕನ್ನಡದಲ್ಲಲ್ವಾ? ಸೊ ಬೇಕಾಗಿರೋ ಹಣ್ಣುಗಳನ್ನ ಹಾಕ್ಬಿಟ್ಟಿದ್ರ. ಮುಂದೆ ತರಕಾರಿಗಳು, ಟೊಮೆಟೊ, ಕ್ಯಾರೆಟ್, ಆನಿಯನ್, ಈರುಳ್ಳಿ. ಓಕೆ, ಎಲ್ಲಾ ಬೇಕು ಮ್ಯಾಮ್ ಅಂತ ಒಬ್ರು ಹೇಳ್ತಿದ್ದಾರೆ. ಮನೆಗೆ ಎಲ್ಲಾ ತರಕಾರಿನೂ ಬೇಕು ಅಂತ ಹೇಳ್ತಿದ್ದಾರೆ ಒಬ್ರು. ಖಂಡಿತ ನಿಮ್ಗೋಸ್ಕರ ನಾನು ಹಾಕ್ಬಿಡ್ತೀನಿ ತರಕಾರಿಗಳನ್ನ. ಕ್ಯಾರೆಟ್, ಕಾಲಿಫ್ಲವರ್, ವೆರಿ ಗುಡ್. ಯು ಆರ್ ನೇಮಿಂಗ್ ಇಟ್ ದೆಮ್ ವೆರಿ ಬ್ಯೂಟಿಫುಲಿ. ಆನಿಯನ್, ಕ್ಯೂಕ್ಯುಂಬರ್, ಪೊಟೇಟೊ, ಐಮ್ ಸೋ ಸಾರಿ, ಪೊಟೇಟೊ, ಆಲೂಗಡ್ಡೆ, ಕ್ಯಾಪ್ಸಿಕಮ್, ದಪ್ಪ ಮೆಣಸಿನ್ಕಾಯಿ,
ಎಲ್ಲ ತರಕಾರಿನೂ ಬೇಕಂತ ಬಿಟ್ಟಿದ್ದಾರೆ. ಮುಂದೆ ಮುಂದೆ ಏನ್ ನೋಡೋಣ? ರೈಸ್. ಸೊ ದೇರ್ ಆರ್ 4 ವೆರೈಟೀಸ್ ಆಫ್ ರೈಸ್ ಓವರ್ ಹಿಯರ್. ಮನೆಗೆ ದಿನ ಬೇಕಾಗಿರೋ ಸೋನಾ ಮಸೂರಿ ಅಕ್ಕಿ, ಬಾಸ್ಮತಿ ಅಕ್ಕಿ, ಪುಲಾವ್ ಎಲ್ಲ ಮಾಡ್ತಾರಲ್ಲ. ನಾಳೆ ಭಾನುವಾರ ಮಾಡ್ತಾರಲ್ಲ ಮನೆಯಲ್ಲಿ. ಒಬ್ರು ಹೇಳ್ತಿದ್ದಾರೆ ನಾಳೆ ವೆಜಿಟೇಬಲ್ ಪುಲಾವ್ ಅಂತ. ಆಲ್ ರೈಟ್, ಎಂಜಾಯ್ ಮಾಡಿ. ಮತ್ತೆ ಇಡ್ಲಿ ರೈಸ್, ಬಾಯ್ಲ್ಡ್ ರೈಸ್. ಓಕೆ, ಒಬ್ರು 1 ಕೆಜಿ ಬೇಕು ಅಂತ ಹೇಳಿದ್ದಾರೆ. ಹಾಕ್ಬಿಡೋಣ. ಎಲ್ಲ ಯಾಕೆ ನಾನು ಹಾಕ್ಬೇಕು? ನಿಮ್ಗೋಸ್ಕರನಾ? ಇಲ್ಲಿ ತಗೊಂಡ್ರೆ ಸಾಮಾನ್ಗಳು ಬಂದ್ಬಿಡತ್ತಾ ಮನೆಗೆ? ಅಲ್ಲ, ಈ ಸಾಮಾನ್ಗಳನ್ನ ತಗೊಳ್ಳೋದ್ ಮೂಲಕ ಆ ಅಂಗಡಿಯವ್ರ ಹತ್ರ ನಾವ್ ಹೇಗ್ ಮಾತಾಡೋದು ಅದನ್ನ ತಿಳ್ಕೊಬೋದಲ್ವಾ? ರೈಟ್. ಸೊ ಇವಾಗ ತನಕ 500 ರೂಪಾಯಿ ಒಳಗಿರೋ ಸಾಮಾನ್ಗಳನ್ನ ಹಾಕ್ಬಿಟ್ಟಿದೀವಿ. ಮುಂದೆ ಏನು? ಆಯಿಲ್ಸ್. ಸೊ ದೇರ್ ಆರ್ ಮೆನಿ ವೆರೈಟೀಸ್ ಆಫ್ ಆಯಿಲ್ ಗಿವನ್ ಓವರ್ ಹಿಯರ್. ಸನ್ಫ್ಲವರ್ ಆಯಿಲ್, ಸೂರ್ಯಕಾಂತಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಕೋಕೋನಟ್ ಆಯಿಲ್, ಶೇಂಗಾ ಎಣ್ಣೆ, ಗ್ರೌಂಡ್ನಟ್ ಆಯಿಲ್, ಘೀ, ತುಪ್ಪ, ಮಸ್ಟರ್ಡ್ ಆಯಿಲ್, ಸಾಸಿವೆ ಎಣ್ಣೆ, ಸೆಸೆಮೆ ಆಯಿಲ್, ಎಳ್ಳೆಣ್ಣೆ, ಆಲಿವ್ ಆಯಿಲ್, ಪಾಮ್ ಆಯಿಲ್, ತಾಳೆ ಎಣ್ಣೆ. ಯಾವ್ದು ಬೇಕು ಮಕ್ಕಳೇ ಮನೆಗೆ? ಅಮ್ಮ ಹೇಳಿದಾರ? ಏನಾದ್ರು ಇನ್ಸ್ಟ್ರಕ್ಟ್ ಮಾಡಿದಾರ ನಿಮ್ಗೆ? ಇಮ್ಯಾಜಿನ್ ಯೋರ್ ಸೆಲ್ಫ್. ಓಕೆ, ಯು ಆರ್ ಗೋಯಿಂಗ್ ಫಾರ್ ದಿ ಸೂಪರ್ ಮಾರ್ಕೆಟ್ ಫಾರ್ ದಿ ಪರ್ಚೇಸ್. ಅಮ್ಮ ಹ್ಯಾಸ್ ಇನ್ಸ್ಟ್ರಕ್ಟೆಡ್ ಯು ಅಂಡ್ ಯು ಆರ್ ಗೋಯಿಂಗ್ ಟು ಮೇಕ್ ದಿ ಪರ್ಚೇಸ್. ಓಕೆ, ದೊಡ್ಡವ್ರಾಗ್ಬಿಟ್ಟಿದ್ದೀರಾ ಅಲ್ಲ, ಮಾಡ್ಬೋದು ತಾನೆ? ಘೀ, ಗ್ರೌಂಡ್ನಟ್ ಆಯಿಲ್, ಕೋಕೋನಟ್ ಆಯಿಲ್ ಎಲ್ಲ ಹೇಳ್ತಿದ್ದೀರಾ. ಎಲ್ಲ ಬೇಕಾ? ಆಲ್ ರೈಟ್. ಸನ್ಫ್ಲವರ್ ಆಯಿಲ್, ಮಸ್ಟರ್ಡ್ ಆಯಿಲ್, ರೈಟ್, ಸೆಸೆಮೆ ಆಯಿಲ್, ಆಲಿವ್ ಆಯಿಲ್. ಫೈನ್. ಎಲ್ಲ ಇದೆಯಾ ನೋಡ್ಕೊಂಡಿದ್ದೀರಾ? ಸಾಮಾನ್ಗಳೆಲ್ಲ ಹಾಕಿರೋದು ಇದೆಯಾ ಅಂತ ಅದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಟಾಯ್ಲೆಟ್ರೀಸ್ ಸಾಮಾನ್ಗಳು, ಈ ಬಾಚಣಿಗೆ, ಶಾಂಪೂ, ಟೂತ್ ಪೇಸ್ಟ್, ಹ್ಯಾಂಡ್ ವಾಶ್, ಫೇಸ್ ವಾಶ್, ಟ್ಯಾಲ್ಕಮ್ ಪೌಡರ್, ಇವೆಲ್ಲನೂ ಬೇಕಿದೆ ಅಲ್ಲ. ಸಾಮಾನ್ಗಳು ಮಾತ್ರ ಅಲ್ಲದೆ ಇಂತಹ ಸಾಮಾನ್ಗಳು ನಮ್ಗೆ ಬೇಕಾಗತ್ತೆ ಅಲ್ವಾ? ಆಲ್ ರೈಟ್. ಪೀಪಲ್ ಹ್ಯಾವ್ ಟೋಲ್ಡ್ ಮೀ ಸೋಪ್, ಶಾಂಪೂ, ಓಕೆ, paste, toothbrush, talcum powder. See, as and when you are telling me these items, I am adding to the trolley. Yeah? ಟ್ರಾಲಿ ತಳ್ಕೊಂಡು ಹೋಗೋಣ. ಇನ್ನು ಒಂದ್ ಬಾಕಿ ಇದೆ, ಇನ್ನು 2 ಸಾಮಾನುಗಳು ಬಾಕಿ ಇದೆ. ಡೈರಿ ಪ್ರಾಡಕ್ಟ್ಸ್ ಬೇಕಾಗಿದೆ. ಆಮೇಲೆ ದಾಲ್ಸ್, ಹಾಲು, ಬೆಣ್ಣೆ, ಮಜ್ಜಿಗೆ, ಬಟರ್, ಚೀಸ್. ವಾವ್, ಪನ್ನೀರ್ ಬೇರೆ ಇದೆ. ಪನ್ನೀರ್ ಹೇಳ್ತಿದ್ದಾರೆ ಒಬ್ರು, 2 ಪ್ಯಾಕೆಟ್ ಬೇಕಂತ ಹೇಳ್ತಿದ್ದಾರೆ. ಆಲ್ ರೈಟ್. ಹಾಲು ಬೇಕಾ? ಬಟರ್ ಮಿಲ್ಕ್, ಇದೇನಂತ ಒಬ್ರು ಕೇಳ್ತಿದ್ದಾರೆ. ಬಟರ್ ಮಿಲ್ಕ್ ಮುಂದೆ ಬರ್ದಿರೋದು ಅದು ಯೋಗರ್ಟ್. ಓಕೆ, ಯೋಗರ್ಟ್ ಅದನ್ನು ಹಾಕ್ಬಿಡೋಣ. ಮತ್ತೆ ಬೇಳೆಗಳು, ತೊಗರಿ ಬೇಳೆ, ಹೆಸರು ಬೇಳೆ, ಹೆಸರು ಕಾಳು, ಉದ್ದಿನ ಬೇಳೆ, ಕಡಲೆಬೇಳೆ, ಕಡಲೆಕಾಳು, ರಾಜ್ಮಾ, ಬಟಾಣಿ, ಕೆಂಪು ಬೇಳೆ, ಓಕೆ, ತೂರ್ ದಾಲ್, ರೆಡ್ ಲೆಂಟಿಲ್ಸ್, ಗ್ರೀನ್ ಗ್ರಾಮ್, ಪೀಸ್, black gram, kidney beans. Okay, except chickpeas you want all. Okay, fine. ಬಂದ್ಬಿಟ್ಟಿದೆ 2977. ಹೆಚ್ಚಾಗಿರೋ ದುಡ್ಡು ಇದೆಯಾ ನಿಮ್ಮ ಹತ್ರ? ಓಕೆ, ಹೇಳ್ತಿದ್ದಾರೆ ಕಂಟಿಂಜೆನ್ಸಿ ಫಂಡ್ ಇಟ್ಕೊಂಡಿದ್ದೀನಿ ಮ್ಯಾಮ್. ಆಲ್ ರೈಟ್. ಹಾಗಾದ್ರೆ ಮನೆಗೆ ಬೇಕಾಗಿರೋ ಸಾಮಾನುಗಳನ್ನ ತಗೊಂಡ್ಬಿಡ್ಬೋದು. ಹೋಗೋಣ ಅಂಗಡಿಯಲ್ಲಿ ಸಾಮಾನುಗಳನ್ನ ಮಾರೋರ ಹತ್ರ ಮಾತಾಡ್ಬಿಡೋಣ. ಓಕೆ, ಅಷ್ಟು ಕನ್ನಡದಲ್ಲಿ ನೋಡೋಣ, ಅವ್ರಿಗೆ ಅಷ್ಟು ಅರ್ಥ ಆಗತ್ತಂತ ನೋಡ್ಕೊಂಡ್ಬಿಟ್ಟು ಅದಾದ್ಮೇಲೆ ಇಂಗ್ಲಿಷ್ ಹೋಗೋಣ. ಓಕೆ, ಇದು ಅರ್ಥ ಆಗಿಲ್ಲ ಅಂದ್ರೆ ನಾವು ಇಂಗ್ಲಿಷ್ ಹೋಗೋಣ. ಆತರನೇ ಮಾಡ್ಬೇಕಾ? ಅವ್ರಿಗೆ ಇಷ್ಟು ಗೊತ್ತಾಗ್ತಿದೆ ಅಂತ ನೋಡೋಣ. ನಮಸ್ಕಾರ, ನಾನು ಈ ವಸ್ತುಗಳನ್ನ ತೆಗೆದುಕೊಳ್ಳುತ್ತೇನೆ. ಅದಕ್ಕೆ ಅಂಗಡಿಯವ್ರು ಏನಂತಿದ್ದಾರೆ? ನಮಸ್ಕಾರ, ಒಳ್ಳೆಯ ಆಯ್ಕೆ. ಒಟ್ಟು ಬೆಲೆ 2927. ದಯವಿಟ್ಟು ರಿಯಾಯಿತಿ ನೀಡ್ತೀರಾ? ಖಂಡಿತ 5% ರಿಯಾಯಿತಿ ನೀಡ್ತೇನೆ. ಈಗ ಬೆಲೆ 2781. ನಗದು ಅಥವಾ ಕಾರ್ಡ್ ಮೂಲಕ ಪಾವತಿಸುತ್ತೇನೆ. ಇಷ್ಟೆಲ್ಲ ಮಾತಾಡ್ತಿದ್ದಾರೆ, ಅಂಗಡಿಯವ್ರಿಗೆ ಅರ್ಥ ಆಗ್ತಿಲ್ಲ ಅಂತೆ. ಕ್ಯಾನ್ ವಿ ಕಮ್ಯುನಿಕೇಟ್ ವಿತ್ ಹಿಮ್ ಇನ್ ಸಿಂಪಲ್ ಇಂಗ್ಲಿಷ್? he doesn't know much of Kannada. ಓಕೆ, ಅಂದ್ರೆ ಈ ರಿಯಾಯಿತಿ ಇದೆಲ್ಲ ಅವ್ರಿಗೆ ಗೊತ್ತಾಗ್ತಿಲ್ಲ, ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ಕ್ಯಾನ್ ಯು ಹೆಲ್ಪ್ ಹಿಮ್ by speaking in simple English? Can we try? Okay. Hello.
I would like to buy these items. So the shopkeeper says, good choice. Your total is 2,927. ಅದಕ್ಕೆ ನೀವು ಹೇಳ್ತಿದ್ದೀರಾ, ಕ್ಯಾನ್ ಯು ಗಿವ್ ಮಿ ಅ ಡಿಸ್ಕೌಂಟ್? ಎಲ್ಲೂ ಹೋದ್ರು ಈ ತರ ಇದನ್ನ ನಾವು ಕೇಳ್ತೀವಲ್ವಾ, ಹಾಗೆ ಸಾಮಾನುಗಳನ್ನ ತಗೊಂಡ್ಬಂದ್ಬಿಡ್ತೀವಾ? ಏನೋ ಒಂದು ಡಿಸ್ಕೌಂಟು, ಆಫರ್ ಇದೆಯಾ, ಮತ್ತೆ ಏನಾದ್ರೂ ಗಿಫ್ಟ್ ಕೊಡ್ತಾರಾ, ಏನಾದ್ರು 1+1 ಕಾಂಬೋ ಆಫರ್ ತರ ಇದೆಯಾ, ಅದೆಲ್ಲ ನೋಡ್ತೀವಿ ತಾನೆ. ಹಾಗೆ ಸಾಮಾನುಗಳನ್ನ ತಂದ್ಬಿಡ್ತೀವ ಮನೆಗೆ? ಆಹಾ ಅಲ್ಲ. ತರ ಡಿಸ್ಕೌಂಟ್ ಇದೆಯಾ ಎಲ್ಲ ಕೇಳ್ತೀವಲ್ವಾ? ಎಸ್, ವಿ ಆಸ್ ಫಾರ್ ಅ ಡಿಸ್ಕೌಂಟ್. ಶ್ಯೂರ್, ಐ ಗಿವ್ 5% ಆಫ್. ನಾವ್ ಇಟ್ಸ್ 2,781. ವಿಲ್ ಯು ಪೇ ಬೈ ಕ್ಯಾಶ್ ಆರ್ ಕಾರ್ಡ್? ಎಲ್ಲ ಅಂಗಡಿಯಲ್ಲೂ ಇದೆಯಲ್ಲ, ಇವಾಗಂತೂ ಡಿಜಿಟಲ್ ಪೇಮೆಂಟ್ ಹೆಚ್ಚಾಗ್ಬಿಟ್ಟಿದೆ. ಫೋನ್ ಪೇ, ಗೂಗಲ್ ಪೇ, ಡಿಜಿಟಲ್ ಪೇಮೆಂಟ್ ಮೂಲಕನೂ ಮಾಡ್ಬಿಡ್ತೀವಿ. ಓಕೆ, ನೀವು ಕಾರ್ಡ್ನ ತಂದ್ಬಿಟ್ಟಿದ್ದೀರಾ, ಬುದ್ಧಿವಂತರು. ಅಮ್ಮ ಕಾಸು ಕೊಟ್ಟಿದ್ದಾರೆ, ಆದ್ರೆ ನೀವು ದುಡ್ಡನ್ನ ಖರ್ಚು ಮಾಡದೆ ಕಾರ್ಡಲ್ಲಿ ಪೇ ಮಾಡ್ತೀನಿ ಅಂತಿದ್ರ. ಓಕೆ, ಐ ವಿಲ್ ಪೇ ಬೈ ಕಾರ್ಡ್. ಸೊ ಹಿಯರ್ ಎಂಡ್ಸ್ ದಿ ಕಾನ್ವರ್ಸೇಷನ್ ಬಿಟ್ವೀನ್ ಯು ಅಂಡ್ ದಿ ಸೆಲ್ಲರ್. ಓಕೆ, ಸಿಂಪಲ್ ಕಮ್ಯುನಿಕೇಶನ್ ಓನ್ಲಿನೋ. ಇದು ಅವ್ರಿಗೆ ಸುಲಭವಾಗಿ ಅರ್ಥ ಆಗ್ಬಿಡ್ತು. ಓಕೆ, ನಿಮ್ಮಷ್ಟು ಕನ್ನಡ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಈ ಸಿಂಪಲ್ ಆಗಿರೋ ಇಂಗ್ಲಿಷ್ನ ಹೇಳ್ಬಿಟ್ರೇನೆ ಅವ್ರಿಗೆ ಸಾಕಾಗೋಯ್ತು. ಇಟ್ ಈಸ್ ಅಂಡರ್ಸ್ಟ್ಯಾಂಡಬಲ್ ಟು ಹಿಮ್. He understood this simple conversation that you spoke with him, that you had with him. All right? ನೀವು ಈ ತರ ಮಾತಾಡ್ತೀರಾ ಮುಂದಿನ ಸತಿ ಅಮ್ಮ ಅಪ್ಪ ಜೊತೆ ಅಂಗಡಿಗೆ ಹೋಗುವಾಗ, ಸೂಪರ್ ಮಾರ್ಕೆಟ್ ಅಲ್ಲಿ ಹೆಲ್ಪ್ ಮಾಡ್ಬೇಕು, ಅದ್ರ ಜೊತೆಗೆ ಅವ್ರ ಜೊತೆ ಕಾನ್ವರ್ಸೇಷನ್ ಇಟ್ಕೊಬೋದಲ್ವಾ? All that person speaks in English, you can go ahead with this conversation. Yes? All right. ಸೊ ಈ ಕಾನ್ವರ್ಸೇಷನ್ ಎಲ್ಲ ಓಕೆ ಮ್ಯಾಮ್, ಆದ್ರೆ ಈ ಸಾಮಾನುಗಳು ಪ್ರತಿಯೊಂದು ಐಟಮ್ಸ್ ಆಗಿರ್ಲಿ, ಕ್ವಾಂಟಿಟಿ ಆಗಿರ್ಲಿ, ಪ್ರೈಸ್, ಇದೇ ರೀತಿಯಾಗಿ ಸಣ್ಣ ಪುಟ್ಟ ಕಾನ್ವರ್ಸೇಷನ್ ಮಾತಾಡಂಗಿದ್ರೆ ಹೇಗ್ ಮಾತಾಡೋದು ಅಂತ ಒಬ್ರು ಕೇಳಿದ್ದಾರೆ. ಹೌ ಡು ವಿ ಕಾನ್ವರ್ಸೇಟ್ ಇಫ್ ಅಟ್ ಆಲ್ ಐ ಆಮ್ ಟಾಕಿಂಗ್ ಅಬೌಟ್ ಐಟಮ್ಸ್, ಐ ಆಮ್ ಆಸ್ಕಿಂಗ್ ಫಾರ್ ಅ ಡಿಸ್ಕೌಂಟ್, ಪ್ರೈಸ್, ಇಸ್ ದೇರ್ ಎನಿ ಡಿಸ್ಕೌಂಟ್ ಫಾರ್ ದೇರ್ ಯು ಆರ್ ಗೋಯಿಂಗ್ ಟು ಬಾರ್ಗೇನ್ ವಿತ್ ದಿ ಸೆಲ್ಲರ್? ಹೌ ಡು ವಿ ಡೂ? ಮಾತಾಡ್ಬೋದಾ ಸಿಂಪಲ್ ಆಗಿರೋ ಇಂಗ್ಲಿಷ್ ಅಲ್ಲಿ? ಮೂರ್ ಸೆಂಟೆನ್ಸ್ ಪ್ರತಿಯೊಂದು ಹೆಡರ್ಗೂ ನಿಮ್ಗೆ ಕೊಡ್ತೀನಿ, ಇದನ್ನ ನೀವು ಬಳಸ್ಬೋದು. ಆಯ್ತಾ? ಫಸ್ಟ್ ಐಟಮ್ಸ್ಗೆ ಸಂಬಂಧವಾಗಿರೋ 3 ಸೆಂಟೆನ್ಸ್ಗಳು ನೋಡೋಣ. ತಾಜಾ ಟೊಮೆಟೊ ಇದೆಯಾ? ಏನಪ್ಪ ಹೇಳೋದು? ಯು ಹ್ಯಾವ್ ಫ್ರೆಶ್ ಟೊಮೆಟೋಸ್. ಡು ಯು ಹ್ಯಾವ್ ಫ್ರೆಶ್ ಟೊಮೆಟೋಸ್? ಐ ಆಮ್ ಟೀಚಿಂಗ್ ಯು ಸಿಂಪಲ್ ಇಂಗ್ಲಿಷ್ ವಿಚ್ ಇಸ್ ಯೂಸ್ಡ್ ಇನ್ ಆರ್ ಡೇ ಟು ಡೇ ಕಮ್ಯುನಿಕೇಶನ್. ಅದಕ್ಕೆ ಒಂದೊಂದು ಕ್ಲಾಸ್ಗೂ ಒಂದೊಂದು ಕಾಂಟೆಕ್ಸ್ಟ್ ಅಲ್ಲಿ ನಾವು ಹೇಗ್ ಇಂಗ್ಲಿಷ್ ನ ಮಾತಾಡ್ಬೋದು, ಸುಲಭವಾಗಿರೋ ಇಂಗ್ಲಿಷ್ ನ ಹೇಗ್ ಬಳಸ್ಬೋದು ಅಂತ ಹೇಳ್ತಿರೋದು. ಆಯ್ತಾ? ನನಗೆ ಸ್ವಲ್ಪ ಅಕ್ಕಿ ಬೇಕಾಗಿದೆ. ಐ ಆಮ್ ಲುಕಿಂಗ್ ಫಾರ್ ಸಮ್ ರೈಸ್. ನನಗೆ ಸ್ವಲ್ಪ ಅಕ್ಕಿ ಬೇಕಾಗಿದೆ. ಅಕ್ಕಿ ಅಂದ್ರೆ ಏನು? ರೈಸ್ ಬೇಕಾಗಿದೆ ಅಂದ್ರೆ ಐ ನೀಡ್ ಸಮ್. ಲುಕಿಂಗ್ ಫಾರ್ ಸಮ್ ರೈಸ್. ವೆರಿ ಗುಡ್. ಬೇಳೆಗಳನ್ನು ತೋರಿಸುತ್ತೀರಾ? ಕ್ಯಾನ್ ಯು ಶೋ ಮೀ ದಿ ಪಲ್ಸಸ್? ಬೇಳೆಗಳನ್ನು ತೋರಿಸ್ತೀರಾ ನಿಂಗೆ? ಯಾಕಂದ್ರೆ ನಿಂಗೆ ಕಾಣಿಸ್ತಾ ಇಲ್ಲ. ಬಟ್ ಆಲ್ ಯು ಆರ್ ಆಸ್ಕಿಂಗ್ ದಟ್ ಪರ್ಸನ್, ಕ್ಯಾನ್ ಯು ಶೋ ಮೀ ಸಮ್ ಪಲ್ಸಸ್, ದಾಲ್ ವೆರೈಟೀಸ್. ಕ್ವಾಂಟಿಟಿ, ಮನೇಲಿ ಹೇಳಿದ್ದಾರೆ 1 kg ತಗೊಂಬಾ, 1 ಲೀಟರ್ ತಗೊಂಬಾ, ಹಾ 2 ಪ್ಯಾಕೆಟ್ ಬಿಸ್ಕೆಟ್ ತಗೊಂಬಾ, ಇದೆಲ್ಲ ಬೇಕಂತ ಹೇಳಿದ್ದಾರೆ. 1 ಕಿಲೋ ಸಕ್ಕರೆ ಬೇಕು. ಹೇಗ್ ಹೇಳ್ಬೋದು ಮಕ್ಕಳೇ? ಐ ವಾಂಟ್ 1 kg ಶುಗರ್. ನನಗೆ ಬೇಕು, ಕೊಡಿ ಅಂತ ಕೇಳ್ತಿದೀವಿ. ಕರೆಕ್ಟ್. ಐ ವಾಂಟ್ 1 kilo ಆಫ್ ಶುಗರ್. ಅರ್ಧ ಲೀಟರ್ ಹಾಲು ಕೊಡಿ. ಪ್ಲೀಸ್ ಗಿವ್ ಮಿ ಹಾಫ್ ಅ ಲೀಟರ್ ಆಫ್ ಮಿಲ್ಕ್. ಎಸ್, ದಟ್ ಇಸ್ ಆಲ್ಸೋ ಕರೆಕ್ಟ್. 1 ಕಿಲೋ ಸಕ್ಕರೆ ಕೊಡಿಗೆ ಒಬ್ರು ಹೇಳಿದ್ದಾರೆ ಚಾಟ್ ಬಾಕ್ಸ್ ಅಲ್ಲಿ. ಗಿವ್ ಮಿ 1 kg ಆಫ್ ಶುಗರ್. ಪರ್ಫೆಕ್ಟ್ಲಿ ಯು ಆರ್ ರೈಟ್. ಹಾಗೂ ಹೇಳ್ಬೋದು ಮಕ್ಕಳೇ. 2 ಪ್ಯಾಕೆಟ್ ಬಿಸ್ಕೆಟ್ ಬೇಕು. ಐ ವಾಂಟ್ 2 ಪ್ಯಾಕೆಟ್ಸ್ ಆಫ್ ಬಿಸ್ಕೆಟ್. ಐ ನೀಡ್ 2 ಪ್ಯಾಕೆಟ್ಸ್ ಆಫ್ ಬಿಸ್ಕೆಟ್ಸ್. ಎಸ್, ಕರೆಕ್ಟ್. ಬೋತ್ ಆರ್ ರೈಟ್. ಪ್ರೈಸ್, ಇದರ ಬೆಲೆ ಎಷ್ಟು? ಈ ಎಣ್ಣೆಯ ಬೆಲೆ ಎಷ್ಟು? ದಯವಿಟ್ಟು ಬಿಲ್ ಕೊಡಿ. ಇದರ ಬೆಲೆ ಎಷ್ಟು? ವಾಟ್ ಇಸ್ ದಿ ಪ್ರೈಸ್ ಆಫ್ ದಿಸ್? ಯಾ, ಹೌ ಮಚ್ ಇಸ್ ದಿಸ್? ಎಸ್, ದಟ್ ಸೌಂಡ್ಸ್ ಬೆಟರ್. ಕರೆಕ್ಟ್. ಸೂಪರ್ ಆಗಿ ಕಂಡು ಹಿಡಿತಿದ್ದೀರಾ. ನಿಮ್ಗೆಲ್ಲ ಗೊತ್ತಿದೆ.
ಚೆನ್ನಾಗಿ ಐಡೆಂಟಿಫೈ ಮಾಡ್ತಿದ್ದೀರಾ. ಸಿಂಪಲ್ ಇಂಗ್ಲಿಷ್ ಅಲ್ಲಿ ನೀವೇ ಹೇಳ್ತಿದ್ದೀರಾ, ನನ್ ಸಹಾಯನೇ ಇಲ್ಲದೆ. ಈ ಎಣ್ಣೆಯ ಬೆಲೆ ಎಷ್ಟು? ವಾಟ್ ಇಸ್ ದ ಪ್ರೈಸ್ ಆಫ್ ದಿಸ್ ಆಯಿಲ್? ಕರೆಕ್ಟ್. ದಯವಿಟ್ಟು ಬಿಲ್ ಕೊಡಿ. ಎಸ್, ಯು ನೀಡ್ ಟು ಬಿ ಕಾಶಿಯಸ್ ಅಬೌಟ್ ಇಟ್. ಎನಿವೇರ್ ಎನಿಥಿಂಗ್ ಯು ಪರ್ಚೇಸ್, ಯು ನೀಡ್ ಟು ಆಸ್ಕ್ ಫಾರ್ ಅ ಬಿಲ್, ರೈಟ್? Please give me the bill. Without bill, we shouldn't purchase any item or product. Obviously, we look for this. We see whether there's a discount in this shop. Yes. Will we buy for the actual price? ಏನಾದ್ರೂ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ತಾನೇ ನಾವು ತಗೊಳ್ತೀವ ಆ ವಸ್ತುವನ್ನ, ಅಲ್ವಾ? ಆ ಸಾಮಾನ ಅಂತ ಅವಾಗ್ಲೇ ತಾನೇ ತಗೊಳ್ಳೋದು. ಸ್ವಲ್ಪ ಡಿಸ್ಕೌಂಟ್ ಕೊಡ್ತೀರಾ? ನೋಡಿ, ಈ ಸೆಂಟೆನ್ಸ್ ಅಲ್ಲೇ ಡಿಸ್ಕೌಂಟ್ ಅನ್ನೋದು ಇಂಗ್ಲಿಷ್ ವರ್ಡೇ ಬಂದ್ಬಿಟ್ಟಿದೆ. ನಾವು ಅನೇಕವಾಗಿ ಮಾತಾಡೋ ವಾಕ್ಯಗಳಲ್ಲಿ ಇಂಗ್ಲಿಷ್ ವರ್ಡ್ಸ್ ಬಂದೇ ಬರುತ್ತೆ, ಅಲ್ವಾ? ಸ್ವಲ್ಪ ಕೊಡ್ತೀರಾ, ಇದೆರಡು ಮಾತ್ರನೇ ಕನ್ನಡ, ಅಲ್ವಾ? Can you give me some small discount? Can you give me a small discount? Yes. ಇದಕ್ಕೆ ಏನಾದರೂ ಆಫರ್ ಇದೆಯಾ? Is there any offer for it? On this? Correct. Is there any offer on this? ನಿಮ್ಮ ಕೊನೆಯ ಬೆಲೆ ಏನು? What is your final price? You're asking, what is your final price? ಎಷ್ಟು ಕೊಡ್ತೀರಾ? ಎಷ್ಟು ಬಿಲ್ಲು ಕೇಳ್ತೀರಾ, ಅಲ್ವಾ? ಗ್ರೇಟ್. ಸಿಂಪಲ್ ಆಗಿರೋ ಮೂರ್ ಸೆಂಟೆನ್ಸ್ ಪರ್ಟೈನಿಂಗ್ ಟು ಐಟಮ್ಸ್, ಕ್ವಾಂಟಿಟಿ, ಪ್ರೈಸ್, ಡಿಸ್ಕೌಂಟ್ ಐ ಹ್ಯಾವ್ ಗಿವನ್. ಪ್ರಾಕ್ಟೀಸ್ ಮಾಡ್ತೀರಾ? ಇದೆಲ್ಲ ನೋಟ್ ಮಾಡ್ಕೊಂಡಿದ್ದೀರಾ? ಅಕಸ್ಮಾತ್ ನೋಟ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಮನೇಲಿ ಹೋಗ್ಬಿಟ್ಟು ಈ ಸೆಂಟೆನ್ಸ್ ನೆಲ್ಲ ರೆಫರ್ ಮಾಡಿ. ಇದು ರೆಕಾರ್ಡೆಡ್ ಸೆಷನ್, ನಿಮ್ಗೆ ಯೂಟ್ಯೂಬ್ ಅಲ್ಲಿ ಕಾಣಿಸುತ್ತೆ, ಅದನ್ನ ಬರ್ಕೊಳ್ಳಿ. ಮೇಕ್ ಯೂಸ್ ಆಫ್ ದೀಸ್ ಸಿಂಪಲ್ ಸೆಂಟೆನ್ಸಸ್ ಅಂಡ್ ಯೂಸ್ ಇಟ್ ಇನ್ ಯೋರ್ ಡೇ ಟು ಡೇ ಕಮ್ಯುನಿಕೇಶನ್. ಒಂದ್ ಸಣ್ಣ ಟೆಸ್ಟ್ ಕೊಡ್ಲಾ? ಈ ಕೊಟ್ಟಿರೋ 4 ಟ್ಯಾಬ್ಗಳಲ್ಲಿ, ಅಂದ್ರೆ ಐಟಮ್ಸ್, ಕ್ವಾಂಟಿಟಿ, ಪ್ರೈಸ್, ಡಿಸ್ಕೌಂಟ್, ಕನ್ನಡದಲ್ಲಿ ಕೊಟ್ಟಿದ್ದೀನಿ. ಇದಕ್ಕೆ ಇಂಗ್ಲಿಷ್ ಅನ್ನ ಸೆಂಟೆನ್ಸ್ ಹೇಳಂತ ಹೇಳ್ಬೇಕು. ಎಷ್ಟು ಗಮನದಿಂದ ನೋಡಿದೀರಾ ಅಂತ ನಾನು ಚೆಕ್ ಮಾಡ್ತೀನಿ. ಈಗ ಇದಕ್ಕೆ ಏನಾದರೂ ಆಫರ್ ಇದೆಯಾ? You have any offer on this? Okay, let me check. Is there any offer on this? Almost you are right. Perfect. ನೀವು ಹೇಳಿದ್ದು ಸರಿನೇ ಮಕ್ಕಳೇ. ನನಗೆ ಸ್ವಲ್ಪ ಅಕ್ಕಿ ಬೇಕಾಗಿದೆ. I want some rice. Okay, I need some rice. Looking for some rice. Correct. 1 ಕಿಲೋ ಸಕ್ಕರೆ ಕೊಡಿ. I need 1 kg of sugar. I want 1 kilo of sugar. I need 1 kilo of sugar. Great. You have concentrated very well and identified these sentences in English. ಸಣ್ಣ ಪುಟ್ಟ ವಾಕ್ಯಗಳೇ, ಅಂದ್ರೆ ದಿನ ನಾವು ಬಳಸುವ ಈ ವಾಕ್ಯಗಳನ್ನ ಹೇಗ್ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಇದನ್ನ ತಿಳ್ಕೊಂಡ್ಬಿಟ್ಟಿದೀವಿ, ಅಲ್ವಾ? ಓಕೆ. ಈ ಒಂದು ವೊಕ್ಯಾಬ್ಯುಲರಿ, ಈ ಗೇಮ್ ಅನ್ನ ಆಡೋಣ. ಇವಾಗ ನೀವೆಲ್ಲ ಶಾಪಿಂಗ್ ನ ಮುಗಿಸ್ಬಿಟ್ಟಿದ್ದೀರಾ, ಸಾಮಾನ ಒಬ್ಬರಿಂದ ತಗೊಂಡಿದ್ದೀರಾ, ನೀವು ಹೋಗಿದ್ದೀರಾ, ಯಾವ್ದೆಲ್ಲ ಸಾಮಾನ ಹಾಕಿದ್ದೀರಾ, ಇದನ್ನೆಲ್ಲ ಬೇಸ್ ಮಾಡಿ ಆ ವರ್ಡ್ ನ ಕಂಡಿಡಿತೀರಾ ಅಂತ ನಾನು ಚೆಕ್ ಮಾಡ್ಲಾ? ಆರ್ ಯು ರೆಡಿ ಫಾರ್ ದಿಸ್ ಗೇಮ್? ಪೀಪಲ್ ಗೋ ಟು ಬೈ ಮೆನಿ ಡೈಲಿ ಥಿಂಗ್ಸ್ ಇನ್ ಒನ್ ಪ್ಲೇಸ್. ಯಾವ ಜಾಗ ಅದು? ಇವಾಗ ನಾವು ಹೋದ್ವಲ್ಲ, ನಿಮ್ಮನ್ನ ಅಮ್ಮ ಕಳಿಸಿದ್ರು. ಎಸ್, ಪರ್ಫೆಕ್ಟ್. ಯು ವೆಂಟ್ ಟು ದಿ ಸೂಪರ್ ಮಾರ್ಕೆಟ್. Went to the supermarket. No, supermarket. ಒಂದು ಸ್ಪೇಸ್ ಬೇಕಾಗಿತ್ತಂತೆ. ಓಕೆ, the word is perfectly right, ಮಕ್ಕಳೇ. A person who sells goods, what is he or she called as? One person has told retailer. Wow, you are much well versed in complicated words as well. Retailer, seller. Okay, seller. Let me check with this word. Correct. Retailer is also good. Correct word itself. ಸರಿಗೆ ಹೇಳಿದ್ದೀರಾ. A person who buys goods or services. ಒಬ್ಬ ವ್ಯಕ್ತಿ ಸಾಮಾನುಗಳನ್ನ ತಗೊಳ್ತಾರಲ್ಲ, ಅವ್ರನ್ನ ಏನಂತ ಕರಿತೀವಿ? ಬೈಯರ್, ಕಸ್ಟಮರ್. ಓಕೆ, buyer. Many of them have told me buyer. You can tell buyer, customer also. Both are right. Okay, ಎರಡು ಹೇಳ್ಬೋದು, ಆಯ್ತಾ? ಇಲ್ಲಿ ಡಿಫಾಲ್ಟ್ ಆಗಿ ಒಂದು ಆಪ್ಷನ್ ಚೂಸ್ ಆಗಿದೆ, ಆ ಕಾರಣಕ್ಕೋಸ್ಕರ ಬೈಯರ್ ನ ತಪ್ಪಂತ ಹೇಳ್ತು. ಆನ್ಸರ್ ತಪ್ಪಲ್ಲ, ಎರಡು ಹೇಳ್ಬೋದು. ಇಲ್ಲಿ ಚೂಸ್ ಆಗಿರೋ ಆಪ್ಷನ್ ಕಸ್ಟಮರ್, ಆಯ್ತಾ? ಆ ಕಾರಣಕ್ಕೋಸ್ಕರ ತಪ್ಪು. ದ ಆನ್ಸರ್ ದಟ್ ಯು ಟೋಲ್ಡ್ ವಾಸ್ ಅಬ್ಸಲ್ಯೂಟ್ಲಿ ರೈಟ್. ಬೈಯರ್ ಆರ್ ಕಸ್ಟಮರ್.
When you try to get a lower price while buying something, what is that word called as? When you try to get a lower price while buying something. Okay, I've got this answer. Correct. You bargain for the price that they are quoting. ಅಲ್ವಾ? ಹಾಗೆ ಸಾಮಾನುಗಳನ್ನ ತಗೊಂಡ್ಬಂದ್ಬಿಡ್ತೀರಾ, ಒಂದು ಡಿಸ್ಕೌಂಟ್ ನ ಕೇಳ್ತೀರಾ, ಇಲ್ಲಾಂದ್ರೆ ನೀವು ಕೇಳೋ ಅಂತ ಬೆಲೆಗೆ ಅವ್ರನ್ನ ಒಪ್ಕೊಳ್ತಾರಾ ಅಂತ ನೋಡ್ತೀರಾ. ಕರೆಕ್ಟಾ? ವೆನ್ ದ ಪ್ರೈಸ್ ಆಫ್ ಅನ್ ಐಟಮ್ ಇಸ್ ರೆಡ್ಯೂಸ್ಡ್, MRP 100 ರೂಪಾಯಿ, ಆದ್ರೆ ಅಂಗಡಿಯಲ್ಲಿ 5% ಕಮ್ಮಿ ಮಾಡ್ತೀವಿ ಅಂತಾರೆ. ಏನದು? ಡಿಸ್ಕೌಂಟ್. ಕರೆಕ್ಟ್, ಡಿಸ್ಕೌಂಟ್. ಗ್ರೇಟ್. ಈ ಶಾಪಿಂಗ್ ಟರ್ಮಿನಾಲಜೀಸ್, ಈ ವೊಕ್ಯಾಬ್ಲರಿ ವರ್ಡ್ಸ್ ಅವನ್ನು ನೀವು ತಿಳ್ಕೊಂಡ್ಬಿಟ್ಟಿದ್ರ. ಹಾ, ಇದೊಂದು ಬಿಟ್ಬಿಟ್ಟಿದ್ದೀರಲ್ಲ ಮ್ಯಾಮ್. ಏನಿದು? ವೀಲ್ಡ್ ಕಾರ್ಟ್ ಯೂಸ್ಡ್ ಇನ್ ಅ ಸೂಪರ್ ಮಾರ್ಕೆಟ್ ಟು ಕ್ಯಾರಿ ಐಟಮ್ಸ್. ಯು ಯೋರ್ ಸೆಲ್ಫ್ ಹೆಲ್ಪ್ ಮೀ ಇನ್ ಪುಟ್ಟಿಂಗ್ ದಿ ಐಟಮ್ಸ್. ಇನ್ ವಿಚ್, what was the thing that we had put in these items? Yes, it was trolley. It wasn't a basket, it is a trolley. ಅದಕ್ಕೆ ವೀಲ್ಸ್ ಇರತ್ತಲ್ಲ, ನಾವು ಮೂವ್ ಮಾಡ್ಕೋಬಹುದು ಒಂದ್ ಜಾಗದಿಂದ ಮತ್ತೊಂದ್ ಜಾಗಕ್ಕೆ. Supermarket, seller, customer or buyer, bargain, discount. These are some of the vocabulary words that we prominently use while we purchase in a supermarket or in a shop. Right? Will you remember these words and the simple sentences that we use while communicating with the seller? Will you remember? Okay. Let's move on to critical thinking, an activity given to your brain now. Okay. ಒಂದೇ ನಿಮಿಷ ಸ್ಕ್ರೀನ್ ನ ಶೇರ್ ಮಾಡ್ತೀನಿ ಮಕ್ಕಳೇ. ದೊಡ್ಡದಾಗಿ ಕಾಣಿಸ್ತಿದ್ಯಾ? ತುಂಬಾ ದೊಡ್ಡದಾಗೋಯ್ತು. ನಿಮಿಷ. ಹಾ, ಅರೇಂಜ್ ದೀಸ್ ಫ್ರಮ್ ದಿ ಶಾರ್ಟೆಸ್ಟ್ ಟೈಮ್ ಟು ಲಾಂಗೆಸ್ಟ್ ಟೈಮ್. ಚಿಕ್ಕದಿಂದ ದೊಡ್ಡದಕ್ಕೆ, ಅಂದ್ರೆ ಅಸೆಂಡಿಂಗ್ ಆರ್ಡರ್ ಅಂತೀವಲ್ವಾ, ಅದೇ. ಕರೆಕ್ಟ್, ಅಸೆಂಡಿಂಗ್ ಆರ್ಡರ್ ಅಂತ ಒಬ್ರು ಹೇಳ್ಬಿಟ್ಟಿದ್ದಾರೆ. ಕರೆಕ್ಟ್. ಮಿನಿಟ್, ಡೇ, ಆರ್, ವೀಕ್. ಯು ನೀಡ್ ಟು ಅರೇಂಜ್ ಇಟ್ ಫ್ರಮ್ ಶಾರ್ಟೆಸ್ಟ್ ಟೈಮ್ ಟು ದಿ ಲಾಂಗೆಸ್ಟ್ ಟೈಮ್. So for minute they have assigned number 1. For day it is 2, 3, hour, 4, week. First ಏನ್ ಬರುತ್ತೆ? ಮಿನಿಟ್. ಓಕೆ. ಅದಾದ್ಮೇಲೆ ಆರ್. ಕರೆಕ್ಟ್. ಅದಾದ್ಮೇಲೆ ಒಂದ್ ದಿನ. ಅದಾದ್ಮೇಲೆ ಒಂದ್ ವಾರ. ಇಸ್ ಇಟ್ 1, 3, 2, 4? ಕರೆಕ್ಟ್. ನೀವು ಹೇಳಿರೋ ಆಪ್ಷನ್ ಎಲ್ಲಿದೆ? ಎ ಆಪ್ಷನ್. ವಾವ್, it's a shower for you. Your answer is perfectly right. Order is a minute, hour, day, and then goes the week. A farmer has 10 sacks of grain. His cart carries 3 sacks. 10 ಸ್ಯಾಕ್ಸ್ ಇದೆ ಅಂತೆ. ಅಂದ್ರೆ ಗ್ರೇನ್ಸ್, ಈ ಬೇಳೆಗಳು ಏನೋ ಒಂದು ಹಾಕಿಟ್ಟಿದ್ದಾರೆ. He has 10 sacks. After 3 trips, how many sacks are left for the final trip? ಕೊನೆಯಲ್ಲಿ ಎಷ್ಟು ಬ್ಯಾಗ್ ಮಿಕ್ಕಿರತ್ತೆ ಮಕ್ಕಳೇ? ಸಿಂಪಲ್ ಮ್ಯಾಕ್ಸೇ ಅಲ್ವಾ ಇದು? ಪ್ರತಿಯೊಂದ್ ಸತಿನೂ 3 ಸ್ಯಾಕ್ನೇ ತಗೊಂಡು ಹೋಗ್ಬೋದು. 3 ಗೋಣಿ ಚೀಲೆ ಇರೋ ಸಾಮಾನುಗಳನ್ನೇ ತಗೊಂಡು ಹೋಗ್ಬೋದು. 3 ಸತಿ ಹೋಗ್ತಾರಂತೆ. He goes for 3 trips. Last trip, how many would be left? Shall we check? Okay. Most of you have told me 1 sack. A simple max. 3 trips of 3 sacks. So 10 minus 9. How much is left over? Only 1. Exactly. Tumba sulabha. A rope is 10 meters long. The water in the well is 8 meters below the ground. Can the bucket reach the water? A bucket ನೀರನ್ನ ರೀಚ್ ಮಾಡಕ್ ಆಗತ್ತಾ? ರೋಪು 10 ಮೀಟರ್ ಇದೆ, ಉದ್ದ ಇದೆ. ಇದು ಇಲ್ಲಿ ವೆಲ್ಲಲ್ಲಿರೋ ನೀರು 8 ಮೀಟರ್. ಓಕೆ, ರೀಚ್ ಆಗುತ್ತಾ? ಎಸ್, ಕ್ಯಾನ್ ರೀಚ್ ಬಿಕಾಸ್ ದ ರೋಪ್ ಇಸ್ ಲಾಂಗ್. ರೋಪ್ ಇಸ್ ವೆರಿ ಮಚ್ ಲಾಂಗ್. ಅಕಸ್ಮಾತ್ ಇದು ವೈಸ್ ವರ್ಸ ಆಯ್ತಂದ್ರೆ
ಹೋಗಕ್ ಸಾಧ್ಯ ಇಲ್ಲ, ರೀಚ್ ಆಗತ್ತಿಲ್ಲ ಅಲ್ವಾ. 4ನೇ ಪ್ರಶ್ನೆ ಸಿಂಪಲ್ ಪ್ಯಾಟರ್ನ್ ಕೊಟ್ಟಿದ್ದೀನಿ ನೋಡಿ. ಫಸ್ಟ್ ಟ್ರಯಾಂಗಲ್, ಅದಾದ್ಮೇಲೆ ಸ್ಕ್ವೇರ್, ಟ್ರಯಾಂಗಲ್, ಸ್ಕ್ವೇರ್, ಟ್ರಯಾಂಗಲ್, ಅದಾದ್ಮೇಲೆ ಏನ್ ಬರುತ್ತೆ ಮಕ್ಳೇ? ವಾಟ್ ಕಮ್ಸ್ ಫಟ್ ಆಲ್ ಯು ಆರ್ ಫಾಲೋಯಿಂಗ್ ದಿಸ್ ಪ್ಯಾಟರ್ನ್? ಅಮೇಜಿಂಗ್. Pattern alternates triangle and square. So after triangle, definitely it's going to be the square that has to come. Question 5. Farmer A has twice as many cows as farmer B. Farmer B has 3. How many do they have together? ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ. ನೋಡಿ, ಇವಾಗ ತನಕ ನೋಡಿರೋ ಪ್ರಶ್ನೆಗಳು ತುಂಬಾ ಸುಲಭ ಇತ್ತು. ಸ್ವಲ್ಪ ಯೋಚನೆ ಮಾಡೋ ತರ ಇದೆಯಾ? ಇರ್ಲಿ. ಅಂದ್ರೆ ಈಗ ಫಾರ್ಮರ್ ಬಿ ಹತ್ರ ಎಷ್ಟು ಹಸುಗಳಿದೆ ಕೊಟ್ಟಿದ್ದಾರೆ, ಆ ಇನ್ಫಾರ್ಮೇಶನ್ ಇದೆ. 3 ಹಸುಗಳಿದೆ ಮ್ಯಾಮ್. ಫಾರ್ಮರ್ ಎ ಹತ್ರ ಟ್ವೈಸ್ ಆಸ್ ಮೆನಿ ಕೌಸ್ ಆಸ್ ಫಾರ್ಮರ್ ಬಿ. ಸೊ ಟ್ವೈಸ್ ಆಸ್ ಫಾರ್ಮರ್ ಬಿ ಕೌಸ್ ಅಂದ್ರೆ ಎಷ್ಟು? 2 3s are 6. ಓಕೆ, ಹಂಗಂದ್ರೆ ಫಾರ್ಮರ್ ಎ ಹ್ಯಾಸ್ 6 cows, ಫಾರ್ಮರ್ ಬಿ ಹ್ಯಾಸ್ 3 cows. ಸೊ ವಾಟ್ ಆರ್ ದಿ ಆಸ್ಕಿಂಗ್? ಹೌ ಮೆನಿ ಡು ದೇ ಹ್ಯಾವ್ ಟುಗೆದರ್? ಇಬ್ರದ್ದು ಸೇರಿಸಿ ಎಷ್ಟು ಹಸುಗಳಿವೆ ಅಂತ ಕೇಳ್ತಿದ್ದಾರೆ. ಸಿಂಪಲ್ ಮ್ಯಾಥ್ಸ್ ಅಲ್ವಾ? 9. ಅಮೇಸಿಂಗ್. ಅದನ್ನ ನೀವು ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರೋ ಅದೇ ಇರೋದು ಈ ಟ್ವಿಸ್ಟ್. ಟ್ವೈಸ್ ಆಸ್ ಮೆನಿ ಆಸ್ ಕೌಸ್, ಟ್ವೈಸ್ ಆಸ್ ಮೆನಿ ಕೌಸ್ ಆಸ್ ಫಾರ್ಮರ್ ಬಿ ಅಂತ ಹೇಳಿದ್ದಾರೆ. ಅರ್ಥ ಆಗ್ತಿಲ್ಲ ಅಂದ್ರೆ ಆ ಸೆಂಟೆನ್ಸ್ ನ 1 ಸತಿಗೆ 2 ಸತಿ ಓದ್ ನೋಡ್ಬೇಕು. ಇವಾಗ ಇನ್ನೂ ಸ್ವಲ್ಪ ಹೆಚ್ಚಾಗಿರೋ, ಸ್ವಲ್ಪ ಇನ್ನೂ ಕಾಂಪ್ಲಿಕೇಟ್ ಆಗಿರೋ ಕ್ವಶನ್ ಬರ್ತಿದೆ ನಿಮ್ಗೆ ನೋಡಿ. ಅ ಫಾರ್ಮರ್ ಹ್ಯಾಸ್ 17 sheep. All but 9 run away. All but 9 run away. How many sheep are left? 8 ಅಂತಿದ್ದಾರೆ. ಚೆಕ್ ಮಾಡೋಣ. No. Read the sentence once again. How does the sentence being quoted? All but 9 run away, which means 9 sheep stayed behind. All but 9 run away. All but 9 run away. ಕ್ವಶನ್ 1 ಸತಿಗೆ 2 ಸತಿ ಓದ್ ನೋಡ್ಬೇಕು. ಎಲ್ಲ ಓಡೋಯ್ತು ಅಂದ್ರೆ 9 ಮಾತ್ರ ಓಡೋಗಿಲ್ಲ. ಹಾಗ 9 ಮಾತ್ರ ಓಡೋಗಿಲ್ಲ. ಕರೆಕ್ಟ್. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಇನ್ ದಟ್ ಮ್ಯಾನರ್. ಹೇಳಿದ್ ಸರಿನೇ ನೀವು. 4 people are in a room. Interesting question. Okay. One is reading. One is cooking. One is playing chess. What is the fourth doing? ಒಬ್ರು ಹೇಳ್ತಿದ್ದಾರೆ ಸ್ಲೀಪಿಂಗ್ ಅಂತೆ. ನಿದ್ದೆ ಮಾಡ್ತಿಲ್ಲ. ಯೋಚನೆ ಮಾಡಿ. ಒಬ್ರು ಓದ್ತಿದ್ದಾರೆ, ಒಬ್ರು ಅಡಿಗೆ ಮಾಡ್ತಿದ್ದಾರೆ, ಒಬ್ರು ಚೆಸ್ ಆಡ್ತಿದ್ದಾರೆ, ಮತ್ತೊಬ್ರು ಅಂದ್ರೆ 4ನೇವ್ರು ಏನ್ ಮಾಡ್ತಿದ್ದಾರೆ? ವಾವ್, ಒನ್ ಆಫ್ ಯು ಹ್ಯಾವ್ ಗೆಸ್ಡ್ ಇಟ್ ಪರ್ಫೆಕ್ಟ್ಲಿ. ಪ್ಲೇಯಿಂಗ್ ಚೆಸ್. ಯಾಕೆ ಮಗು ಆತರ ಹೇಳ್ದೆ ನೀನು ಪ್ಲೇಯಿಂಗ್ ಚೆಸ್ ಅಂತ? ಕರೆಕ್ಟ್. ಚೆಸ್ ಆಡೋದಕ್ಕೆ ಇಬ್ರು ಬೇಕಲ್ವಾ? ಒಬ್ರು ಚೆಸ್ ಆಡ್ತಿದಾರೆ ಅಂದ್ರೆ ಮಿಕ್ಕಿದು ಇನ್ನೊಬ್ರು ಚೆಸ್ ಆಡ್ತಿದಾರಲ್ಲ ಅವ್ರ ಜೊತೆನೆ. ಕರೆಕ್ಟ್. Your thinking was perfect. Chess is played by 2 people. So the 4th person must be the other chess player. Correct. Which one is different? Dog, cat, cow, table. ಯಾವ್ದು ಇದರಲ್ಲಿ ಆಡ್ ಒನ್ ಔಟ್? ಪಿಕ್ಚರ್ ಅಲ್ಲಿ ಡಾಗ್ ಇದೆ ಅಂದ್ರೆ ಡಾಗ್ ಇಸ್ ಆಡ್ ಒನ್. ಇವೆಲ್ಲ ಡೊಮೆಸ್ಟಿಕ್ ಅನಿಮಲ್ಸೇ, ಒಂದೇ ಒಂದು ವಸ್ತು ಅಲ್ವಾ? ಸಿಂಪಲ್ ಆಗಿ ನೋಡಿದ್ರೆ ಆಲ್ ಆರ್ ಅನಿಮಲ್ಸ್ ಎಕ್ಸೆಪ್ಟ್ ಒನ್, ಎಕ್ಸೆಪ್ಟ್ ದಿ 4th one. Correct. They are all living animals. This reason is also correct. One is non-living object. Correct. How we reason it out? That matters. A bus has 20 seats. Okay. Every seat is occupied. 3 more passengers get in. What is the most likely to happen? 20 ಸೀಟಲ್ಲಿ ಎಲ್ಲಾ ಸೀಟು ಆಕ್ಯುಪೈ ಆಗ್ಬಿಟ್ಟಿದೆ. ಇನ್ನು 3 ಜನ ಹತ್ತಿದಾರಂತೆ ಬಸ್ಸಲ್ಲಿ. ಏನ್ ಮಾಡ್ಬೋದು ಇದರಲ್ಲಿ? ಬಸ್ ಬಿಕಮ್ಸ್ ಬಿಗರ್. ಬಸ್ ದೊಡ್ಡದಾಗತ್ತಾ ಹತ್ತಿದ್ರೆ? ಸಮ್ ಪ್ಯಾಸೆಂಜರ್ಸ್ ವಿಲ್ ಸ್ಟ್ಯಾಂಡ್. ಕೆಲವೊಬ್ರು ನಿಂತ್ಕೊಳ್ಬಹುದು. 3 seats ಅಪಿಯರ್. ಮಾಯಾ, ಒಂದು ಮ್ಯಾಜಿಕ್ ನಡೆಯುತ್ತೆ. 3 ಸೀಟು ಹೆಚ್ಚಾಗ್ಬಿಡತ್ತಂತೆ. ಆತರ ನಡೆಯುತ್ತಾ ಮಕ್ಳೇ? ದ ಬಸ್ ಸ್ಟಾಪ್ಸ್ ಫಾರ್ ಎವರ್. ಇದಕ್ಕಿಂತ ಹೆಚ್ಚಾಗಿ ಬಸ್ಸೇ ಹೋಗೋದಿಲ್ಲ, ಅಲ್ಲೇ ನಿಂತ್ಕೊಂಡ್ಬಿಡತ್ತೆ.
ಆಬ್ವಿಯಸ್ಲಿ ಲಾಜಿಕಲ್ ಥಿಂಕಿಂಗ್. ಇವಾಗ ಹತ್ತಿರದವರು ನಿಂತ್ಕೊಳ್ತಾರೆ, ಯಾಕಂದ್ರೆ ಕುತ್ಕೊಳ್ಬೇಕಾಗಿರೋ ಜಾಗ ಎಲ್ಲ ಫಿಲ್ ಆಗ್ಬಿಟ್ಟಿದೆ ಅಲ್ವಾ. ಬಂದಿರೋರು ಏನ್ ಮಾಡ್ತಾರೆ, ನಿಂತ್ಕೊಳ್ತಾರೆ. ಕರೆಕ್ಟ್. ಇಫ್ ದ ಬಸ್ ಇಸ್ ಫುಲ್, more people get in, they have to stand. Correct. 10th question. ಸ್ವಲ್ಪ ಯೋಚನೆ ಮಾಡಿ ಮಕ್ಕಳೇ. Find the rule. 3 they have given 9. For 5 it is 25. For 8 how much it is? Is it 16, 64, 40 or 56? ಏನ್ ಲಾಜಿಕ್ ಮಕ್ಕಳೇ? ಕರೆಕ್ಟ್. ಫಟಾಫಟ್ ಅಂತ ಒಬ್ರು ಹೇಳ್ಬಿಟ್ರು. 3 3s are 9, 5 5s are 25. ಅಂದ್ರೆ ಯಾ ನಂಬರ್ ಕೊಟ್ಟಿದಾರೋ ಆ ನಂಬರ್ನೇ ಮಲ್ಟಿಪ್ಲೈ ಮಾಡಿದ್ದಾರೆ. ಅಂದ್ರೆ 8 ಅನ್ನು ಏನ್ ಮಾಡ್ತೀವಿ, 8 ಇಂದಾನೇ ಮಲ್ಟಿಪ್ಲೈ ಮಾಡ್ತೀವಿ. ಅಂದ್ರೆ ಏನ್ ರಿಸಲ್ಟ್ ಬರುತ್ತೆ? 8 8s are ಕರೆಕ್ಟ್ 64 ಬರುತ್ತೆ. The rule is to square the number or multiplied by 8. That is 64. Perfect. ಈ 10 ಪ್ರಶ್ನೆಗಳು ನಿಮ್ ಥಿಂಕಿಂಗ್ ಸ್ಕಿಲ್ಸ್ ನ ಇಂಪ್ರೂವೈಸ್ ಮಾಡ್ತಾ ಈ ಈ ರೀತಿಯಾಗ್ಲೂ ಈ ಈ ರೀತಿಯಾಗೂ ಆ ಪ್ರಶ್ನೆಯನ್ನ ನೀವು ಅನಲೈಸ್ ಮಾಡ್ಬೋದು ಅನ್ನೋ ಥಾಟ್ ನಿಮ್ಮಲ್ಲಿ ಬಂತ? ಓಕೆ, ದಟ್ ಈಸ್ ದ ಮೇನ್ ಥಿಂಗ್ ಫಾರ್ ಅಸ್ ಟು ಹ್ಯಾವ್ ದೀಸ್ ಕ್ರಿಟಿಕಲ್ ಥಿಂಕಿಂಗ್ ಕ್ವೆಶನ್ಸ್, ಬಿಕಾಸ್ ಇಟ್ ಹೆಲ್ಪ್ಸ್ ಯು ಟು ಥಿಂಕ್ a lot. Also you give a reason why it is happening. ಯಾವುದೇ ಒಂದು ವಿಷಯನ ನಾನು ಪ್ರತಿಯೊಂದು ಕ್ಲಾಸಲ್ಲಿ ಹೇಳೋ ಹಾಗೆ ನಂಬಾರ್ದು, ಹಾಗೆ ಒಪ್ಕೊಳ್ಬಾರ್ದು ಅಲ್ವಾ. ಅದಕ್ಕೆ ಯಾವುದೋ ಒಂದು ರೀಸನಿಂಗ್ ಇರುತ್ತೆ. ಯು ನೀಡ್ ಟು ನೋ ದ ರೀಸನ್ ಬಿಹೈಂಡ್ ಇಟ್, ಅಂಡ್ ದ ಲಾಜಿಕಲ್ ರೀಸನ್ ಹ್ಯಾಸ್ ಟು ಬಿ ಗಿವನ್. ಆಲ್ರೈಟ್, ಹ್ಯಾವ್ ಅ ಗ್ರೇಟ್ ವೀಕೆಂಡ್ ಮಕ್ಕಳೇ. ನೀವು ಸಾಮಾನುಗಳನ್ನ ತಗೊಂಡು ಬನ್ನಿ, ಮನೆಗೆ ಬೇಕಾಗಿರೋ ಸಾಮಾನುಗಳನ್ನ ಎಂಜಾಯ್ ಮಾಡಿ. We'll meet next week. Thank you so much. Jai Hind, Jai Bharat, Jai Vidyashakti.